ಬೆಳಗ್ಗಿಂದ ಇದಿಷ್ಟು ಮಣ್ಣಿನ ದಂಡೆಯನ್ನು ಹಾಕಿದ್ದಾರೆ ನೋಡಿ. ನಿಮ್ಮ ತೋಟದ ಗೈಸ್, ಈ ಕಾಡು ಚೆರಿ ಹಣ್ಣನ್ನು ನಿಮಗೆ ಕುಯ್ದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಹಿಂಗಿರ್ತದೆ ಅಂತ ಆಯ್ತಾ. ಈಗ ನಾನು ನಿಮಗೊಂದು ಅಚ್ಚರಿ ತೋರಿಸುವಂತ ನಮ್ಮೂರದೊಂದು ವಿಸ್ಮಯನ ನಡೆದಿದೆ ಗೈಸ್. ಹಾಗೆ ನಿಮ್ಮ ತಲೆಗೆ ಸ್ವಲ್ಪ ಕೆಲಸ ತಗೊಂಡು ಯೋಚನೆ ಮಾಡಿ ನನಗೆ ಈ ವಿಷಯವನ್ನು ತಿಳಿಸ್ಬೇಕು ಆಯ್ತಾ. ನೀವು ಇನ್ನೊಂದು ವಿಶೇಷ ರೀತಿಯಾದಂಥ ಕಾಯನ್ನು ತೋರಿಸ್ತಾ ಇದ್ದೀನಿ. ಇದಾದ್ರೂ ಗೊತ್ತಿದೆಯಾ ಅಂತ ತಿಳಿಸಿ ಗೈಸ್, ನನಗಂತ ನಿಜವಾಗ್ಲೂ ಗೊತ್ತಿಲ್ಲ. ಹಾಗೆ ನನಗೆ ಗಿಡಗಳು ಅಂದ್ರೂ ಗೊತ್ತಾಯ್ತು ಇಲ್ಲ, ಹಾಗೆ ಜೀವದ ಭಯನೇ ಇಲ್ಲ ನೋಡಿ. ಮತ್ತೆ ಏನಂತಂದರೆ ಇದಕ್ಕೆ ಸುಸ್ತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂತೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನಿನ್ನೆ ದಿನ ರಾಮೋತ್ಸವ ಇತ್ತು ನೋಡಿ. ಹಾಗೆ ನಾವೆಲ್ಲರೂ ಕೂಡ ನಮ್ಮೂರಲ್ಲಿ ಒಂದು ಕಡೆ ಸೇರಿದ್ರಿ. ಅದರಿಂದಾಗಿ ನಿನ್ನೆ ಕೆಲಸಗಳೆಲ್ಲನೂ ಬಾಕಿ ಇತ್ತು. ಹಾಗಾಗಿ ಇವತ್ತಿನ ದಿನ ಬೆಳಿಗ್ಗೆ ಎಲ್ಲನೂ ಕೆಲಸಗಳೆಲ್ಲನೂ ಪೂರೈಸ್ಕೊಂಡು ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತಿನ ದಿನ ನಮ್ಮಲ್ಲಿ ಒಂದು ಹೊಸದಾಗಿ ಕೆಲಸದ ಪ್ರಯತ್ನ ನಡೀತಾ ಇದೆ. ಏನಂತ ಆಮೇಲೆ ನೋಡುವ. ಹಾಗೆ ಫ್ರೆಂಡ್ಸ್, ಏನು ಕೆಲಸ ಅಂತಂದರೆ ಪೆಟ್ರೋಲ್ ಮಷೀನಿಂದ ನಾವು ತೋಟದಲ್ಲಿ ಮಣ್ಣಿನ ದಂಡೆಯನ್ನು ಹಾಕ್ತಾ ಇದ್ವಿ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ನಿಮಗೆ ತೋರಿಸ್ತೇನೆ, ಯಾಕೆಂದರೆ ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು. ಅಂತಂದರೆ ಈಗ ಒಂದು 11 ಗಂಟೆ ಅಷ್ಟೊತ್ತಾಯಿತು ನೋಡಿ. ಹಾಗೆ ಎಲ್ಲ ಕೆಲಸಗಳನ್ನ ಪೂರೈಸೋದಕ್ಕೆ ಇಷ್ಟೊತ್ತಾಯಿತು. ಈಗ 11 ಗಂಟೆ ಆಯಿತು. ಹಾಗೆ ಕೆಲಸ ಮಾಡ್ತಾ ಇರೋವರಿಗೆಲ್ಲ ನಾವು ತಿಂಡಿಯನ್ನು ಕೊಡಬೇಕು. ಹಾಗಾಗಿ ಇವತ್ತಿನ ತಿಂಡಿಗೆ ಉಪ್ಪುದೋಸೆ ಮತ್ತು ತೆಂಗಿನ ಹಾಲನ್ನು ಮಾಡಿದರು. ಹಾಗೆ ಬಿಸಿ ಬಿಸಿ ದೋಸೆಯನ್ನು ಮಾಡಿ ಕೊಡುವಂತ ತಯಾರು ಮಾಡ್ತಾ ಇದ್ದೀನಿ. ಈಗ ತಿಂಡಿ ಎಲ್ಲ ಆದಮೇಲೆ ಹಾಗೆ ಮಧ್ಯಾಹ್ನದ ನಂತರ ನಾನು ನಿಮಗೆ ನಮ್ಮನೇಲಿ ತೋಟದಲ್ಲಿ ನಡೆದಿರುವಂಥ ಕೆಲಸವನ್ನು ಪರಿಚಯ ಮಾಡಿಸ್ತೀನಿ ನೋಡಿ. ಈಗ ದೋಸೆ ಮಾಡ್ತಾ ಇದ್ದೀನಿ ನಾನು. ಹಾಗೆ ಉಪ್ಪು ದೋಸೆ ಮಣ್ಣಿನ ಹಂಚಿನ ಮೇಲೆ ಮಾಡ್ತಾ ಇರೋದು. ಈ ಥರ ಅಕ್ಕಿ ದೋಸೆನೆಲ್ಲ ತಿಂದರೆ ನಮಗೆ ಕೆಲಸ ಮಾಡೋದಕ್ಕೆಲ್ಲ ಶಕ್ತಿ ಬರ್ತದೆ ನೋಡಿ. ಹಂಗೆ ತೋಟದಲ್ಲಿ ಕೆಲಸ ಮಾಡ್ತಿರೋರಿಗೆಲ್ಲ ಹಸಿವಾಗಬಾರ್ದು, ಹಾಗೆ ಶಕ್ತಿ ಬರಲಿ ಅಂತ ನಾನು ಈ ದೋಸೆ ಮಾಡಿದ್ದೀನಿ. ಹಾಗೆ ಇದಕ್ಕೆ ತೆಂಗಿನ ಹಾಲು ಇದೆಯಲ್ಲ, ಭಾರಿ ರುಚಿ ಆಯ್ತದೆ ತಿನ್ನೋದಕ್ಕೆ. ಹಾಗೆ ಆಯಿತಾ. ಓಕೆ ಫ್ರೆಂಡ್ಸ್, ನಾನು ಅದು ನಮ್ಮ ತೋಟ ಆಯಿತಾ. ಹಾಗೆ ನಮ್ಮನೆ ತೋಟದ ಹತ್ತಿರ ಒಂದು ಭಟ್ರ ಮನೆ ಇದೆ ಅಂತ ಹೇಳ್ತಾ ಇರ್ತೀನಿ ನೋಡಿ. ಅವ್ರ ಮನೆಗೆ ಬಂದಿದೆ. ಈಗ ನಾನು ನಿಮಗೊಂದು ಅಚ್ಚರಿ ತೋರಿಸುವಂತ ನಮ್ಮೂರದೊಂದು ವಿಸ್ಮಯನ ನಡೆದಿದೆ ಗೈಸ್. ಹಾಗೆ ನಿಮ್ಮ ತಲೆಗೆ ಸ್ವಲ್ಪ ಕೆಲಸ ತಗೊಂಡು ಯೋಚನೆ ಮಾಡಿ ನನಗೆ ಈ ವಿಷಯವನ್ನು ತಿಳಿಸ್ಬೇಕು ಆಯಿತಾ. ನೀವು ಈ ವಿಷಯ ಏನಂತಂದರೆ ಗೈಸ್, ಇಲ್ಲಿ 2 ಬಾಳೆ ಮರ ಕಾಣಿಸ್ತಾ ಇದೆ ಅಲ್ವಾ. ಇದಕ್ಕೆ ನಮ್ಮೂರಲ್ಲೆಲ್ಲ ಬತ್ತಲ ಬಳ್ಳಿ ಅಂತ ಕರಿತೀವಿ. ಆ ಬಳ್ಳಿ ಮರ ತುಂಬ ಹಬ್ಕೊಂಡಿತ್ತು ಆಯಿತಾ. ಮಂಗ ಬಂದಿದ್ದು ಏನು ಮಾಡಿದೆ ಅಂತಂದರೆ, ಮಂಗನಿಗೆ ಎಷ್ಟು ಪ್ರಿಯ ಅಂತ ಗೊತ್ತಲ್ಲ ನಮಗೆ ಬಾಳೆಕಾಯಿ. ಆದರೆ ಮಂಗ ಏನು ಮಾಡಿದೆ ಅಂತಂದರೆ ಅಲ್ಲಿ ಮರದ ಮೇಲೆ ಇರುವಂಥ ಸೊಪ್ಪನ್ನೆಲ್ಲ ತಿನ್ಕೊಂಡೋಗಿದೆ. ಬಟ್ಟು ಎಂತ ಹೇಳಿ ಬಾಳೆಕಾಯಿ ಮಾತ್ರ ತಿನ್ನಲಿಲ್ಲ. ಎಂತಕ್ಕೆ ಇರ್ಬೋದು ಅಂತ ಗೆಸ್ ಮಾಡಿ ನೋಡುವ. ಇದು ಹಣ್ಣಾಗಿ ಎಲ್ಲ ಉದುರೋಗಿದ್ದು, ಬಾಳೆ ಮರದ್ದು ಹಣ್ಣಾಗಿ ಉದುರೋಗಿದ್ದು. ಆದರೆ ಅದನ್ನು ಮಾತ್ರ ತಿನ್ನಲಿಲ್ಲ. ಎಂತಕ್ಕೆ ನೋಡಿ, ಅಲ್ಲಿ ಸೊಪ್ಪನ್ನೆಲ್ಲನೂ ಚಿಪ್ಪರಿಸ್ಕೊಂಡು ತಿಂದಿದೆ. ಬಾಳೆಕಾಯಿಯನ್ನು ಮಾತ್ರ ತಿನ್ನಲಿಲ್ಲ. ಎಂತಕ್ಕೆ ಇರ್ಬೋದು ಅಂತ ಬೇಗ ಗೆಸ್ ಮಾಡಿ ತಿಳಿಸಿ ನೋಡುವ ನೋಡಿ. ಭಟ್ರ ಮನೆ ಬೆಳ್ಳಿ ಕರು ಹಾಕಿದೆ ಆಯ್ತಾ. ಬೆಳ್ಳಿ ಜಾಪು ಭಯಂಕರ ಬೆಳ್ಳಿಗೆ ಅಲ್ಲನೇ. ನಿನ್ನ ಕರು ತೋರಿಸ್ತೀಯ ಸ್ವಲ್ಪ ನಮಗೆ ನೋಡಿ. ಎಲ್ಲಿದೆ ಅದೇಯ ಅಮ್ಮ ಬೆಳ್ಳಿ, ಮಗಳು ಮಾತ್ರ ಕುಳ್ಳಿ ಕರಿ ಮಗಳು ಉಟ್ಬಿಟ್ಟದೆ ಬೆಳ್ಳಿಗೆ. ನೋಡಿ, ಹತ್ರ ಓದಿ ಕೊಡೋದಿಲ್ಲ. ಅದೇ ಕರಿಯಮ್ಮ, ಇದು ಒಳ್ಳೆ ಮಾರಿಯಮ್ಮನಂಗೆ ಮಾಡ್ತದೆ. ಅದೇಯ ನಾ ತಗೊಂಡೈತ್ನಿ ನಿನ್ನ ಕರನ, ತಗೊಂಡೈತೆ ನಿನ್ನ ಕರನ. ನೀವೆಲ್ಲರೂ ಫ್ರೆಂಡ್ಸ್ ನಮಗೆ ಮಾರ್ಕೆಟಲ್ಲಿ ಸಿಗುವಂಥ ಚೆರಿ ಹಣ್ಣನ್ನು ನೋಡಿದ್ರಿ ಅಲ್ವಾ. ಆದರೆ ಕಾಡಲ್ಲಿ ಸಿಗುವಂಥ ಚೆರಿ ಹಣ್ಣನ್ನು ನೋಡಿರಲಿಕ್ಕಿಲ್ಲ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಇದು ಕಾಡಲ್ಲಿ ಸಿಗುವಂಥ ಚೆರಿ ಹಣ್ಣು ಈ ಥರ ಇರುತ್ತೆ. ಹಾಗೆ ನೋಡಿದ್ರ, ಮತ್ತು ಇದು ಎಂತ ಹೇಳಿ ದೊಡ್ಡ ಗಿಡನೂ ಅಲ್ಲ ಮರನೂ ಅಲ್ಲ. ಇದು ದರೆ ಮೇಲ್ಗಡೆಗೆ ಇಲ್ಲಿ ಒಂದು ಬೇರದಿಂದ ಒಂದು ಸಣ್ಣ ಗಿಡ ಆಗಿ ಅದಕ್ಕೆ 2 ಕಾಯಿ ಸಿಕ್ಕಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತಲ್ವಾ. ಸೇಮ್ ಚೆರಿ ಹಣ್ಣಿನ ಥರನೇ ಇದೆ. ಆದರೆ ಇದು ಪಕ್ಕ ಕಾಡಿನ ಚೆರಿ ಹಣ್ಣೆ ಅಂತ ಅನ್ನಿಸ್ತಾ ಇದೆ, ನಾನು ಗೆಸ್ ಮಾಡಿದ್ದು. ಹಾಗೆ ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ವಿಷಯ ಗೊತ್ತಿದ್ದರೆ ನನಗೆ ತಿಳಿಸಿ. ನಾನಂತೂ ಇದನ್ನು ಕಾಡಿನ ಚೆರಿ ಹಣ್ಣು ಅಂತ ನಿಮಗೆ ತೋರಿಸ್ತಾ ಇರೋದು. ಹಾಗೆ ನೋಡಿ, ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಇಲ್ಲಿ ನೋಡಿ ಈ ದರೆ ಮೇಲ್ಗಡೆ ಎಲ್ಲ ಏನೋ ಒಂಥರ ಕಪ್ಪು ಈ ಥರ ಬೂಸ್ಟ್ ಬಂದ ರೀತಿಯಾಗಿದೆ ನೋಡಿ. ಎಂತ ಇರ್ಬೋದು ಗೈಸ್, ನನಗಂತೂ ಗೊತ್ತಿಲ್ಲ ಎಂತಕ್ಕೆ ಹಿಂಗಾಗಿದೆ ಅಂತ ನೋಡಿ. ಇಲ್ಲೆಲ್ಲ ಕಡೆನೂ ಅಷ್ಟೇ ಕಪ್ಪು ಥರ ಆಗಿದೆ. ಇದರಲ್ಲಿ ಏನೋ ಒಂದು ವಿಷಯ ಇದೆ. ಅಂದರೆ ಒಂದು
ಏನೋ ಒಂದು ಲವಣಾಂಶದಿಂದ ಅದು ಈ ರೀತಿ ಆಗಿದೆ ಅಂತ ನನ್ನ ಯೋಚನೆ ಇರ್ಬೋದು ಅಲ್ವಾ. ನೋಡಿ ರಾಕಿ ರೇಸ್ ನೋಡಿ ಗೈಸ್, ಈ ಕಾಡು ಚೆರಿ ಹಣ್ಣನ್ನು ನಿಮಗೆ ಕುಯ್ದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಹಿಂಗಿರ್ತದೆ ಅಂತ ಆಯಿತಾ. ನೋಡಿ ಈ ಥರ ಇರುತ್ತೆ. ಇದು ಸೇಮು ಚೆರಿ ಹಣ್ಣಿನ ರೀತಿಯೇ ಇದೆ. ಹಾಗೆ ಗೈಸ್, ಹೌದು ಗೈಸ್, ನಿಜವಾಗ್ಲೂ ಇದು ಕಾಡು ಚೆರಿ ಹಣ್ಣೆ. ನೋಡಿ ಬೀಜ ಎಲ್ಲನೂ ಸೇಮ್ ಇದೆ ನೋಡಿದ್ರ. ಆದರೆ ಇದು ತಿಂತಾರ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಹಾಗೆ ನೋಡಿ ನನಗೆ ಇಲ್ಲಿ ಸಿಕ್ಕಿದ್ದು ನೋಡಿ, ನಮಗೆ ಪೇಟೆದೆಲ್ಲ ಸಿಗುವ ಹಣ್ಣಿನ ಬೀಜನೂ ಇದೇ ಥರ ಇರುತ್ತೆ ಅಲ್ವಾ. ಹಾಗೆ ಇಲ್ಲಿ ಸಿಕ್ಕಿದಂಥ ಬೀಜನೂ ಇದೇ ರೀತಿ ಇದೆ. ಮತ್ತು ಹಣ್ಣಿನ ಒಳಗಡೆ ಹಿಂಗಿದೆ ಗೈಸ್. ಇದು ತಿಂತಾರಿಲ್ವ ಅಂತ ಗೊತ್ತಿಲ್ಲ, ಹಾಗೆ ನಾನು ಬಿಸಾಡಿದೆ ನಿಮಗೆ ತೋರಿಸ್ಬಿಟ್ಟು. ಹಾಗೆ ನೋಡಿ ಇದು ಚೆರಿ ಹಣ್ಣಿನ ಬೀಜನೂ ಇದೇ ಥರ ಇರೋದು. ಹಾಗೆ ಈ ಕಾಡು ಹಣ್ಣಿನ ಚೆರಿ ಹಣ್ಣಿನ ಬೀಜನೂ ಇದೇ ಥರ ಇದೆ. ಇದು ಪಕ್ಕ ಕಾಡು ಹಣ್ಣಿನ ಚೆರಿ ಬೀಜನೇ. ಮತ್ತು ಗೆಸ್ ಮಾಡಿದ ಹಾಗೆ ಗೈಸ್ ಆಯಿತಾ. ಗೈಸ್, ನೀವು ಬೆಳ್ಳಟ್ಟೆ ಹೂವು ಇರ್ತದಲ್ಲ, ನಮಗೆ ಕೃಷ್ಣಾಷ್ಟಮಿ ಹಬ್ಬಕ್ಕೆ ತುಂಬ ವಿಶೇಷ ನೋಡಿ ಬೆಳ್ಳಟ್ಟೆ ಹೂವು. ಆ ಬೀಜ, ಆ ಗಿಡದ ಬೀಜ ಮತ್ತು ಕಾಯಿನ ನೋಡ್ತೀರಾ ಹೆಂಗಿರ್ತದೆ ಹೇಳಿ. ನೋಡಿ ಇದು ಕಪ್ಪು ಕಪ್ಪಾಗಿದೆ ನೋಡಿ, ಅದೆಲ್ಲನೂ ಬೀಜ. ಮತ್ತು ಹಸಿರು ಕಲರಲ್ಲಿರೋದು ಅದು ಕಾಯಿ. ಹಾಗೆ ಮೇಲೆ ಇದೆ ನೋಡಿ ಅಲ್ಲಿ ನೋಡಿದ್ರ. ಆದರೆ ಇಲ್ಲಿ ತುಂಬ ಎತ್ತರಕ್ಕಿದೆಯಲ್ಲ, ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಹಾಗೆ ಇದು ಒಂದು ಹತ್ತಿರ ಇರೋದು ಅಷ್ಟೇ. ಇನ್ನೊಂದು ವಿಶೇಷ ರೀತಿಯಾದಂಥ ಕಾಯಿಯನ್ನು ತೋರಿಸ್ತಾ ಇದ್ದೀನಿ. ಇದಾದ್ರೂ ಗೊತ್ತಿದೆಯಾ ಅಂತ ತಿಳಿಸಿ ಗೈಸ್, ನನಗಂತ ನಿಜವಾಗ್ಲೂ ಗೊತ್ತಿಲ್ಲ. ಹಾಗೆ ನಾನು ಗೂಗಲ್ ಮಾಡ್ತೀನಿ ಇದು ಎಂಥ ಕಾಯಿ ಇರ್ಬೋದು ಅಂತ. ಹಾಗೆ ನೋಡಿ ಈ ಥರ ಇರೋದು. ಮತ್ತು ಇದಕ್ಕೆ ಹೂವಂತೂ ಪಕ್ಕ ಆಗ್ತದೆ. ಯಾವುದು ಹೇಳಿ, ಪರ್ಪಲ್ ಕಲರ್ ಹೂವಾಗ್ತದೆ. ನಾನು ತುಂಬ ಸರಿ ನೋಡಿದ್ದೆ ಈ ಗಿಡಕ್ಕೆ ಪರ್ಪಲ್ ಕಲರ್ ಹೂವಾಗ್ತದೆ. ಮತ್ತು ಕಾಯಿ ಹಿಂಗಿರ್ತದೆ ಅಲ್ವಾ. ಇದೆಲ್ಲನೂ ಕಾಡು ಪ್ರಾಣಿಗಳ ಆಹಾರ ನೋಡಿ. ಎಷ್ಟು ವೆರೈಟೀಸ್ ಇದ್ದಾವೆ ಅಲ್ವ ಅವ್ರಿಗೆ ಕಾಡಲ್ಲೆಲ್ಲ ತಿನ್ನೋದಕ್ಕೆ ಕಾಯಿಗಳೆಲ್ಲ, ಎಷ್ಟು ನ್ಯಾಚುರಲ್ ಕಾಯಿಗಳು. ಮತ್ತು ನಮಗಾದರೆ ಹಂಗಲ್ಲ, ಎಲ್ಲನೂ ಕಲಬೆರಕೆ ವಿಷಕಾರಿ ಹಣ್ಣುಗಳೇ ಸಿಗೋದು ನೋಡಿ ಜಾಸ್ತಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹೂವಿನ ಗಿಡದ ಮೇಲೆ ಬಿಂಬಿ ಬಂದು ಕೂತಿದೆ. ಇದ್ರ ಕಲರ್ ಎಷ್ಟು ಡಿಫ್ರೆಂಟ್ ಇದೆ ಅಂತ ನೋಡಿದ್ರೆ ಏನೋ ಒಂದು ಎಲೆ ಅಥವಾ ಗಿಡಕ್ಕೇನೋ ರೋಗ ಬಂದಿದೆ ಅನ್ಬೇಕು, ಆ ಥರ ಇದೆ ನೋಡಿ. 4 ಇದ್ದಾವೆ ಒಂದು ಗುಂಪಲ್ಲಿ. ಗಿಡಗಳು ಅಂದರೂ ಗೊತ್ತಾಯ್ತಿಲ್ಲ. ಹಾಗೆ ಜೀವದ ಭಯನೇ ಇಲ್ಲ ನೋಡಿ. ಮತ್ತು ಏನಂತಂದರೆ ಇದಕ್ಕೆ ಸುಸ್ತಾಗಿ ಕುಂತಿರ್ಬೋದು, ಇಲ್ಲ ಅಂತಂದರೆ ಏನಾದ್ರು ತಿಂದ್ಕೊಂಡು ಬಂದು ಜೀರ್ಣ ಮಾಡೋದಕ್ಕೆ ಕುಂತಿರ್ಬೋದು ಅಲ್ವಾ. ಹಾಗೆ ಇಲ್ಲ ಅಂತಂದರೆ ಏನಾರು ಒಂದು ಆಹಾರ ತಿಂತನೂ ಕೂಡ ಕುಂತಿರ್ಬೋದು ಅಂತ ನನ್ನ ಊಹೆ. ನೋಡಿದ್ರ, ಇದು ಈ ಥರ ಎಲ್ಲ ಕುಂತಿರೋದಕ್ಕೆ ಸಾಧ್ಯ. ಏಕೆಂತಂದರೆ ಇದು ಓಡಾಡ್ತಾ ಇರ್ತದೆ ನೋಡಿ, ಕೈಗೆಲ್ಲ ಸಿಗೋದು ಕಷ್ಟ, ಹಾರಾಡ್ತಾ ಇರೋದೇ ಜಾಸ್ತಿ, ಹಾಗಾಗಿ ಹೇಳಿದ್ದು. ಓಕೆ ಫ್ರೆಂಡ್ಸ್, ಮಧ್ಯಾಹ್ನ ಊಟ ಆಗಿ ಹಾಗೆ ಚಾಯೆಲ್ಲನ್ನು ಕುಡಿದಾದವರೆಲ್ಲ ತೋಟಕ್ಕೆ ಹೋಗಿ ಆಯಿತು. ಹಾಗೆ ನಾನು ಕೂಡ ಬೆಳಗ್ಗೆಯಿಂದ ಹೋಗೋದಕ್ಕಾಗಿರಲಿಲ್ವಾ, ಹಾಗಾಗಿ ಈಗ ಹೊಂಟಿದ್ದೀನಿ ತೋಟಕ್ಕೆ. ಮತ್ತು ನನಗೂ ಕೂಡ ಯಾವ ರೀತಿ ತೋಟಕ್ಕೆಲ್ಲ ಮಣ್ಣು ಹಾಕ್ತಿದ್ದೀರಾ ಅಂತ ಐಡಿಯಾ ಇಲ್ಲ. ಅದು ಹೊಸ್ತರ ಅಂತ ಹೇಳಿದ್ದೆ ನೋಡಿ, ಹಾಗಾಗಿ ಗಾಡಿ ಮೇಲೆ ಮಣ್ಣು ಹಾಕ್ತಿದ್ದೀನಿ ಅಂತ ಹೇಳಿದ್ದೆ ನೋಡಿ. ಹಾಗಾಗಿ ಪ್ರತಿ ವರ್ಷವೂ ನಾವು ತಲೆ ಮೇಲೆ ಬುಟ್ಟಿಯಲ್ಲಿ ಹೊತ್ಕೊಂಡೋಗಿ ಮಣ್ಣನ್ನು ಹಾಕ್ತಾಯಿದ್ರು. ಆದರೆ ಈಗ ಕೆಲಸಗಾರರೆಲ್ಲ ಸಿಗೋದು ಕಡಿಮೆ ನೋಡಿ, ಹಾಗಾಗಿ ಗಾಡಿಯಲ್ಲಿ ಮಣ್ಣನ್ನು ಹಾಕ್ತಾ ಇದ್ದಾರೆ. ಹಾಗೆ ಗೈಸ್ ಬನ್ನಿ ನೋಡುವ ಯಾವ ರೀತಿ ನಮ್ಮ ತೋಟದಲ್ಲಿ ಮಣ್ಣನ್ನು ಹಾಕ್ತಿದ್ದಾರೆ ಅಂತ ಆಯಿತಾ. ಮನೇಲಿ ಪ್ರತಿ ವರ್ಷವೂ ಅಷ್ಟೇ ಅಂಟಿನ ಪ್ರಕಾರ ಮಣ್ಣನ್ನು ಹಾಕಂತ ಹೋಗ್ತಾರೆ. ಅಂದರೆ ಈ ಗದ್ದೆಗೆಲ್ಲ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಇರ್ತದೆ ನೋಡಿ, ಹಾಗೆ ನಮ್ಮ ತೋಟದಲ್ಲಿ ಅಡಿಕೆ ತೋಟದಲ್ಲೆಲ್ಲ ನಾವು ಊರಲ್ಲೆಲ್ಲ ಕರೆಯೋದು ಅಂಟು ಅಂತ ಕರಿತೀವಿ. ಆ ಲೆಕ್ಕದಲ್ಲಿ ಮಣ್ಣನ್ನೆಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ತೋಟದಲ್ಲೆಲ್ಲ ಗಾಡಿ ಹೋಗುವಂಥ ವ್ಯವಸ್ಥೆ ಇದ್ದರೆ ಮಾತ್ರ ನಾವು ಈ ಸಿಸ್ಟಮಲ್ಲಿ ಮಣ್ಣನ್ನೆಲ್ಲ ಹಾಕಬಹುದು. ಹಾಗೆ ಮತ್ತು ಈಗಂತೂ ಕೆಲಸ ಮಾಡೋರು ಯಾರೂ ಇಲ್ಲ ನೋಡಿ, ತೋಟದ ಕೆಲಸ ಎಲ್ಲ ಹಂಗೆ ಮಷಿನ್ ಇಲ್ಲ ಅಂತಂದರೆ ತೋಟದ ಕೆಲಸ ಕೂಡ ಆಗೋದಿಲ್ಲ. ಹಾಗೆ ಬನ್ನಿ ಗೈಸ್ ಹೋಗುವ ಈಗ.
ನೋಡಿ ಫ್ರೆಂಡ್ಸ್, ಬೆಳಿಗ್ಗೆಯಿಂದ ತೋಟದಲ್ಲಿ ಮಣ್ಣಿನ ಕೆಲಸ ಮಾಡ್ತಾಯಿದ್ದೇನೆ ಅಂತ ಹೇಳಿದ್ದೆ ನೋಡಿ. ಹಾಗೆ ಬೆಳಿಗ್ಗೆಯಿಂದ ಇದಿಷ್ಟು ಮಣ್ಣಿನ ದಂಡೆಯನ್ನು ಹಾಕಿದ್ದಾರೆ ನೋಡಿ. ನಿಮ್ಮ ತೋಟದಲ್ಲೂ ಈ ಥರ ಕೆಲಸಗಳನ್ನು ಮಾಡ್ತಿದ್ರೆ ತಿಳಿಸಿ ಆಯಿತಾ. ನಾವು ಈ ಥರ ಕೆಲಸವನ್ನು ಮಾಡ್ತಾ ಇರೋದು ಅಂತ ನಿಮಗೆ ಪರಿಚಯ ಮಾಡಿಸಿದ್ದೀನಿ. ಹಾಗೆ ಆಯಿತಾ ಗೈಸ್. ಆಮೇಲೆ ಇದು ಮಣ್ಣನ್ನೆಲ್ಲ ಮರದ ಹತ್ರ ಎಲ್ಲನೂ ಹರಡೋದು. ಈಗ ಈ ಥರ ದಂಡೆಯನ್ನು ಮಾತ್ರ ಹಾಕೋದು ಅಷ್ಟೇ. ಹಾಗೆ ನೋಡಿ, ಈ ಥರ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಅಲ್ಲಿ ನೋಡಿ ಮಣ್ಣಿರೋದು ಆಯಿತಾ. ಮತ್ತು ತೋಟದ ಹತ್ರನೇ ಇದೆಯಲ್ಲ ಮಣ್ಣು, ಆರಾಮಾಗಿ ಆ ಮಷಿನ್ ಸಹಾಯದಿಂದ ನಾವಿಲ್ಲಿ ಮಣ್ಣನ್ನೆಲ್ಲ ಹಾಕ್ಬೋದು ನೋಡಿ. ಓಕೆ ಫ್ರೆಂಡ್ಸ್, ನಾನು ಮನೆಗೆ ಬರ್ತಾ ಇದ್ದೀನಿ. ಹಾಗೆ ಅಲ್ಲಿ ಹೋದೆ, ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಹಾಗೆ ನಾನು ಅಲ್ಲೆಲ್ಲ ನೋಡಿದೆ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ. ಹಾಗೆ ಸೀದಾ ಮನೆಗೆ ಬರ್ತಾಯಿದ್ದೀನಿ. ಮನೇಲಿ ಸ್ವಲ್ಪ ಈಗ ತಿಂಡಿ ಎಲ್ಲ ಮಾಡೋದಿದೆಯಾ, ಹಾಗಾಗಿ ಬರ್ತಾಯಿದ್ದೀನಿ ಗೈಸ್. ಮತ್ತೇನಂತಂದರೆ ಅಲ್ಲಿ ಯಾರ ಥರನೂ ತಮಾಷೆಯನ್ನು ಮಾಡುವಂಗಿಲ್ಲ ಮತ್ತು ಮಾತಾಡೋಗಿಲ್ಲ. ಅವರೆಲ್ಲರೂ ಕೆಲಸದ ಮೂಡಲ್ಲಿ ತುಂಬ ಸೀರಿಯಸ್ ಆಗಿದ್ದಾರೆ. ಹಾಗಾಗಿ ಅವರ ಶ್ರದ್ಧೆಯಲ್ಲಿ ಅವರು ಕೆಲಸ ಮಾಡಲಿ ಅಂತ ಹೇಳಿಬಿಟ್ಟು ಹಾಗೆ ನಾನು ಸ್ವಲ್ಪ ವೀಡಿಯೋನ ಮಾಡ್ಕೊಂಡು ಹಾಗೆ ಬಂದೆ. ಅವ್ರ ಹತ್ರ ಹಾಯಿ ಬಾಯಿ ಎಲ್ಲ ಎಂತ ಹೇಳಿಸುವಂಗಿಲ್ಲ, ಫುಲ್ಲು ಸೀರಿಯಸ್ ಆಗಿದ್ದಾರೆ ನೋಡಿ. ಹಂಗಾಗಿ ನೋಡ್ತೀರಿ, ನಿಮಗೂ ಕೂಡ ಗೊತ್ತಾಗಿದೆ ನೋಡಿ. ಹಾಗೆ ಗೈಸ್, ಈಗ ಬನ್ನಿ ಕೆಲಸ ಮಾಡ್ತಿದ್ದಾರೆ ನೋಡಿ. ಅವ್ರಿಗೆ ಸ್ವಲ್ಪ ಈಗ ಒಂದು ಕೆಲಸ ಬಿಟ್ಟಾದ ನಂತರ 5 ಗಂಟೆ ಕೆಲಸ ಬಿಡ್ತಾರೆ. ಹಾಗೆ ಒಂದು ಸ್ವಲ್ಪ ಚಾ ಕುಡಿಯೋದಕ್ಕೆ ಸ್ನ್ಯಾಕ್ಸ್ ಮಾಡುವ ಹೇಳಿ ಬರ್ತಾಯಿದ್ದೀನಿ. ಏನು ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ನೋಡಬೇಕಾಯ್ತಾ ಗೈಸ್, ಬನ್ನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಸಿಹಿಗೆಣಸಿನ ಚಿಪ್ಸನ್ನು ಮಾಡ್ತಾಯಿದ್ದೀನಿ. ಮತ್ತು ಸಿಹಿಗೆಣಸು ನೋಡಿ ಎಷ್ಟು ದೊಡ್ಡ ಗಡ್ಡೆ ಅಂತ. ಮತ್ತು ಇದು ಒಂದೊಂದು ಗಡ್ಡೆ ಇದೆ ನೋಡಿ, 1 kg ಇದೆ. ಇದು 1 kg ಮತ್ತು ಇದು 1 kg. ಹಾಗೆ ನಮಗೆ ಹೊನ್ನಾವರ ಸಂತೆಗೆ ಹೋಗಿದ್ರಲ್ಲ ಮೊನ್ನೆ, ಅಲ್ಲಿಂದ ತಂದಿದ್ವಿ. ಹಾಗೆ ಇದು ದಪ್ಪ ಗಡ್ಡೆ ನೋಡಿ. ಮತ್ತು ಇದರಿಂದ ಚಿಪ್ಸ್ ಮಾಡಿದ್ರೂ ಕೂಡ ಭಾರಿ ರುಚಿ ಆಗ್ತದೆ. ಹಾಗಾಗಿ ಚಿಪ್ಸ್ ಮಾಡುವ ಅಂತ ಈಗ ಇದನ್ನು ತೆಗಿತಾ ಇದ್ದೀನಿ. ಇದು ಒಂದನ್ನು ಹಾಗೆ ಇಡ್ತೀನಿ. ಇದು 1ರಿಂದ ಮಾತ್ರ ಚಿಪ್ಸ್ ಮಾಡ್ತಾ ಇರೋದು. ಹಾಗೆ ಇದು 1ರಿಂದ ಇನ್ನು ಬೇರೆ ರೆಸಿಪಿ ಎಲ್ಲ ಮಾಡ್ಬೋದು ನೋಡಿ. ಹಾಗಾಗಿ ಇದೊಂದು ಉದ್ದವಾದ ಗಡ್ಡೆಯಿಂದ ಒಂದು ಚಿಪ್ಸ್ ಮಾಡ್ತಾಯಿದ್ದೀನಿ. ಹಾಗೆ 1 kg ಇದೆ ಗೈಸ್. ಇದು ಒಂದು ಗಡ್ಡೆ ಮಾತ್ರ ಹೆಂಗಿದೆ ಅಲ್ವಾ, ಭಾರಿ ಸೂಪರ್. ನಮಗೆ ಮತ್ತು ಈ ಊರಲ್ಲೆಲ್ಲ ಸಣ್ಣ ಸಣ್ಣದು ಒಂದು ಇಷ್ಟಿಷ್ಟು ದೊಡ್ಡದು ಮಾತ್ರ ಸಿಗೋದು ಗಡ್ಡೆ. ಆದರೆ ನಾವು ಪೇಟೆಯಿಂದ ತಂದರೆ ಮಾತ್ರ ಈ ಥರ ದೊಡ್ಡ ಗಡ್ಡೆ ಎಲ್ಲ ಸಿಗ್ತದೆ. ಹಾಗೆ ಈ ಥರ ದೊಡ್ಡ ಗಡ್ಡೆ ಮತ್ತು ಚಿಪ್ಸ್ ಮಾಡೋದಕ್ಕೆ ಚಲೋ ಆಗ್ತದೆ ನೋಡಿ. ಹಾಗಾಗಿ ಮಾಡುವಂತ ತಯಾರು ಮಾಡ್ತಾಯಿದ್ದೀನಿ. ಮತ್ತು ನಿಮಗೂ ಕೂಡ ಗೊತ್ತಿದೆಯಾ ಸಿಹಿಗೆಣಸಿನ ಚಿಪ್ಸ್ ಹೇಗೆ ಮಾಡೋದು ಅಂತ? ಗೊತ್ತಿದ್ದರೆ ನನಗೂ ಕೂಡ ತಿಳಿಸಿ. ಹಾಗೆ ಈಗ ನಾನು ಚಿಪ್ಸ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವಾಗ ನಾನು ಗೆಣಸಿನ ಸಿಪ್ಪೆನ ತೆಕ್ಕಂತ ಇದ್ದೆ. ಎಂತೇಳಿ ಚಾಕುವಿಂದನೂ ಸಿಪ್ಪೆನ ತೆಗೆದರೆ ಕರೆಕ್ಟ್ ಆಗ್ತದೆ. ಬಟ್ ಇದರಿಂದ ತೆಗೆದರೆ ರಗಳೆ ಇಲ್ಲ ನೋಡಿ. ಹಾಗಾಗಿ ಈ ಥರ ತೆಗೆದುಬಿಡುವ. ಸ್ವಲ್ಪ ಕಷ್ಟ ಆಗ್ತದೆ, ಕಿರಿಕಿರಿ, ಆದರೂ ಮ್ಯಾನೇಜ್ ಮಾಡಿ ತೆಗಿಬೋದು. ನೀಟಾಗೇ ಬರ್ತದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ತೆಗಿಬೋದು. ಮತ್ತು ಈಗ ಎಲ್ಲದನ್ನೂ ಕ್ಲೀನಾಗಿ ಸಿಪ್ಪೆ ತೆಗೆದಾದ ನಂತರ ಹೆಂಗೆ ಮಾಡ್ತೀನಿ ಅಂತ ಹೇಳ್ತೇನೆ ನಿಮಗೆ. ಗಡ್ಡೆ ಸಿಪ್ಪೆನೆಲ್ಲ ತೆಗೆದು ಈ ಥರ ತೊಳ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಏನು ಮಾಡ್ತೀನಿ ಅಂತಂದರೆ ರೌಂಡ್ ಶೇಪಲ್ಲಿ ಸ್ಲೈಸ್ ಆಗಿ ಕಟ್ ಮಾಡ್ಕೊತೀನಿ. ಆಮೇಲೆ ಮತ್ತೆ ಬೇರೆ ಮಾಡೋದಿದೆ. ಹಾಗೆ ಆಯಿತಾ. ಈಗ ರೌಂಡ್ ಶೇಪಲ್ಲಿ ಸ್ಲೈಸ್ ಮಾಡ್ಕೋಬೇಕು ನಾವು. ಇದನ್ನು ಚಾಕುವಿಂದನೂ ಮಾಡ್ಬೋದು. ಕರೆಕ್ಟಾಗಿ ಮೆಜರ್ಮೆಂಟ್ ಬರಬೇಕು. ಅದು ಒಂದು ಕಡೆ ದಪ್ಪ ಇನ್ನೊಂದು ಕಡೆಗೆ ತೆಳ್ಳಾಗೋಕ್ಕಿಲ್ಲ. ಹಾಗಾಗಿ ಕರೆಕ್ಟಾಗಿ ನಾವು ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೊಬೇಕು, ಇಲ್ಲಾಂತಂದರೆ ಬೇಯಿಸೋದಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಆಯಿತಾ. ಮತ್ತು ಇದು ಎಂತೇಳಿ ಬರೀಕ ಹಾಗೆ ತುರಿಬೇಕಾ ನಾವು ಸ್ಕ್ವೇರ್ ಶೇಪಲ್ಲಿ. ಆದರೆ ಈ ನನ್ನ ಹತ್ರ ಆ ಥರ ಮಷೀನ್ ಇಲ್ಲ, ಅಂದರೆ ತುರಿಮಣೆ ಇಲ್ಲ. ಹಾಗಾಗಿ ಚಾಕುವಿನಿಂದಲೇ ನಾನು ಕಟ್ ಮಾಡ್ಕೊಬೇಕು. ಹಾಗೆ ಗೈಸ್ ನೋಡಿ ಫ್ರೆಂಡ್ಸೇ, ಈ ಥರ ಗಡ್ಡೆನೆಲ್ಲ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮತ್ತೆ ಅಡ್ಡ ಸಿಗಬೇಕು ನೋಡಿ. ರೌಂಡಾಗಿರುವಂಥದ್ದನ್ನು ಮತ್ತೆ ಈ ಥರ ಉದ್ದಕ್ಕೆ ಸಿಗಿದ್ದೀನಿ. ಹಾಗೆ ಈಗ ಎಣ್ಣೆಯಲ್ಲಿ ಬಿಡುವಂಥದ್ದು ನೋಡಿ. ಈಗ ಎಣ್ಣೆ ಕಾದಿದೆ, ನಾನು ತುರಿದಿರುವಂಥ ಗಡ್ಡೆನೆಲ್ಲ ಹಾಕ್ತಾಯಿದ್ದೀನಿ.
ಓಕೆ ಫ್ರೆಂಡ್ಸ್, ಸಿಹಿಗೆಣಸನ್ನು ಚಿಪ್ಸ್ ಮಾಡಿದ್ದಾಯಿತು. ಹಾಗೆ ತುಂಬ ರುಚಿ ಆಯ್ತು ತಿನ್ನೋದಕ್ಕೆ, ಚಹಾ ಕುಡಿಯೋದಕ್ಕಾಗಿರ್ಬೋದು, ಟೈಮ್ ಪಾಸ್ಗೆ, ಹೀಗೆ ಸಂಜೆ ಟೈಮಲ್ಲಿ ತಿನ್ನೋದಕ್ಕೆ ಎಲ್ಲದಕ್ಕೂ ತುಂಬಾ ರುಚಿ ಆಯ್ತದೆ. ಹಾಗೆ ನಾವು ಬಂಡಿಂದ ಏನು ಬಿಸಿ ಬಿಸಿ ಚಿಪ್ಸನ್ನು ತೆಗಿತೇವೆ ನೋಡಿ, ಆವಾಗಲೇ ನಮಗೆ ಉಪ್ಪು ಆಗಿರ್ಬೋದು, ಖಾರ ಮತ್ತು ಬೇರೆ ರೀತಿಯ ಟೇಸ್ಟನ್ನೆಲ್ಲ ಕೊಟ್ಕೋಬೋದು. ಅಂದರೆ ಮ್ಯಾಗಿ ಪೌಡ್ರನ್ನು ಮಿಕ್ಸ್ ಮಾಡ್ಬೋದು, ಹಾಗೆ ಪುಳಿಯೋಗರೆ ಮಸಾಲವನ್ನು ಮತ್ತು ಕುರ್ಕುರೆ ಪೌಡ್ರನ್ನ, ಈ ಥರದ್ದೆಲ್ಲ ಮಸಾಲ ಪೌಡ್ರ್ಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ರುಚಿಯನ್ನೆಲ್ಲ ಕೊಟ್ಕೋಬೋದು. ಹಾಗೆ ನಾನು ಈಗ ಖಾರದ ಪುಡಿ ಮತ್ತು ಉಪ್ಪು ಎರಡನ್ನು ಕೂಡ ಹಾಕಿ ರುಚಿಯಾದಂಥ ಚಿಪ್ಸನ್ನೆಲ್ಲ ನಾವೆಲ್ಲರೂ ಕೂತ್ಕೊಂಡು ತಿಂದು ಹಾಗೆ ತಿಂದ್ವಿ. ಹಾಗೆ ಇವತ್ತಿನ ಕೆಲಸ ಕೂಡ ಎಲ್ಲನೂ ಆಗಿದೆ. ಈ ವ್ಲಾಗು ಸ್ವಲ್ಪ ಮಟ್ಟಿಗಾದರೂ ನಿಮ್ಮ ಮನಸ್ಸಿಗೆ ಖುಷಿ ನೆಮ್ಮದಿಯನ್ನು ತಂದಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ವ್ಲಾಗಲ್ಲಿ ಸಿಗುವ. ಜೈ ಶ್ರೀರಾಮ್.